ಪ್ರತಿ ವ್ಯಕ್ತಿ ಹಿಂದೆ ಒಂದು ನೋವಿನ ಕತೆ ಇದ್ದೇ ಇರುತ್ತದೆ. ಬದುಕು ನಾವಂದುಕೊಂಡಷ್ಟು ಸುಲಭವಲ್ಲ. ಆದರೆ ಎಲ್ಲೂ ಸೋಲದೆ ಹೋರಾಟದ ಜೀವನ ನಡೆಸೋದು ಎಲ್ಲರಿಂದ ಸಾಧ್ಯವಿಲ್ಲ. ನಾವಂದುಕೊಂಡಂತೆ ಬದುಕು ಸಾಗಿದರೆ ಅದು ಜೀವನ ಅಲ್ಲವೇ ಅಲ್ಲ. ಜೀವನದಲ್ಲಿ ಒಂದಿಷ್ಟು ಏಳು ಬೀಳು, ನೋವು, ನಲಿವು ಸಾಮಾನ್ಯ. ಎಲ್ಲವೂ ಸರಳವಾಗಿದೆ, ಸರಾಗವಾಗಿ ನಡೆಯುತ್ತಿದೆ ಎಂದಾಗಲೇ ದೊಡ್ಡ ಕಲ್ಲೊಂದು ತಲೆ ಮೇಲೆ ಬಿದ್ದಿರುತ್ತದೆ. ಅದನ್ನು ಎತ್ತಿ ಕೆಳಗಿಡುವ ಪ್ರಯತ್ನದಲ್ಲಿ ಸಫಲರಾಗುವುದು ಬೆರಳೆಣಿಕೆಯಷ್ಟು ಮಂದಿ ಮಾತ್ರ. ಉಳಿದವರು ಸೋತು ಸುಣ್ಣವಾಗ್ತಾರೆ. ಅದಕ್ಕೆ ನನ್ನ ಕಡೆಯಿಂದ ಒಂದು ಕಿವಿ ಮಾತು: ಕೈ ತುಂಬ ಸಂಪಾದನೆ ಇದ್ದಾಗ ಮುಂದಾಲೋಚನೆ ಇಲ್ಲದೆ ಕೆಟ್ಟ ಚಟಗಳಿಗೆ ದಾಸರಾಗಬೇಡಿ. ಬದುಕೆ ಅನಿಶ್ಚಿತವಾಗಿರುವಾಗ ಮತ್ತೊಬ್ಬರ ಸಹಾಯಕ್ಕಾಗಿ ಮೊರೆ ಹೋಗುವ ಅಸಹಾಯಕತೆಯೂ ಬೇಡ. ಎಲ್ಲ ರೀತಿಯಲ್ಲೂ ದುಂದುವೆಚ್ಚ ಮಾತ್ರ ಮಾಡಬೇಡಿ. ಕೆಟ್ಟ ಚಟಗಳಿಗೆ ದಾಸರಾಗದೇ ಇದ್ದರೂ ಕೂಡ ಅನಾರೋಗ್ಯದ ಪರಿಸ್ಥಿತಿ ಬಂದರೆ ಏನು ಮಾಡೋಕ್ಕಾಗುತ್ತೆ? ಏನು ಮಾಡೋಕ್ಕಾಗಲ್ಲ. ನಮ್ಮ ಹಣೆಬರಹ ಇಷ್ಟೇ ಅನ್ಕೋಬೇಕು ಅಷ್ಟೇ. ಆದರೆ ಬೇಜವಾಬ್ದಾರಿಯಿಂದ ಬದುಕನ್ನು ಅಸ್ತವ್ಯಸ್ತ ಮಾಡಿಕೊಂಡ್ರೆ ಯಾರೇನು ಮಾಡಲು ಸಾಧ್ಯ? ಅದಕ್ಕೆ ನಮ್ಮ ಎಚ್ಚರದಲ್ಲಿ ನಾವಿದ್ದರೆ ನಾವು, ನಮ್ಮ ಅವಲಂಬಿತರು ಇರುವುದರಲ್ಲೇ ನೆಮ್ಮದಿಯಾಗಿರಬಹುದು. ಧನ್ಯವಾದಗಳು.